ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟನ್ನು ತಿಳ್ಕೊಬೋದು. ಅದರ ಜೊತೆಗೆ ನೀವೇನಾದರೂ ಎಲೆಕ್ಟ್ರಿಕಲ್ ಸ್ಕೂಟರನ್ನು ಅಥವಾ ಎಲೆಕ್ಟ್ರಿಕಲ್ ಆಟೋವನ್ನು ನೀವು ಪರ್ಚೇಸ್ ಮಾಡ್ತೀನಿ ಅಂತಂದರೆ ಸರ್ಕಾರ ನಿಮಗೆ ಅಂದರೆ ಯಾರು ಈ ಒಂದು ಎಲೆಕ್ಟ್ರಿಕಲ್ ವಾಹನಗಳನ್ನು ಪರ್ಚೇಸ್ ಮಾಡ್ತಾರೆ ಅಂಥವರಿಗೆ ಒಂದು ಸಬ್ಸಿಡಿಯನ್ನು ಕೂಡ ನೀಡುತ್ತೆ. ಅದೇ ರೀತಿ ಒಂದು ವೇಳೆ ನೀವು ಬೈಕ್ ಸವಾರರಾಗಿದ್ದರೆ, ನೀವು ಬೈಕ್ ಮೇಲೆ ಹೋಗುವ ಸಂದರ್ಭದಲ್ಲಿ ನೀವು ಹೆಲ್ಮೆಟನ್ನು ಒಂದು ವೇಳೆ ಧರಿಸದೇ ಇದ್ದರೆ ಅಥವಾ ಧರಿಸಿದರೂ ಕೂಡ ನೀವು ಅದನ್ನು ಸರಿಯಾಗಿ ಧರಿಸದೇ ಇದ್ದರೆ ಅಂಥವರಿಗೆ ಸರ್ಕಾರ ಒಂದು ದಂಡವನ್ನು ಹಾಕುತ್ತೆ. ಈ ಎಲ್ಲ ಮಾಹಿತಿಯನ್ನು ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ, ಜೊತೆಗೆ ಎಲೆಕ್ಟ್ರಿಕಲ್ ಸ್ಕೂಟರನ್ನು ನೀವು ಪರ್ಚೇಸ್ ಮಾಡಿದರೆ ಎಷ್ಟು ಸಬ್ಸಿಡಿ, ಜೊತೆಗೆ ಹೆಲ್ಮೆಟನ್ನು ನೀವು ಸರಿಯಾಗಿ ಧರಿಸದೇ ಇದ್ದರೆ ಎಷ್ಟು ದಂಡ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು. ಸ್ನೇಹಿತರೆ, ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದರಿಂದಾಗಿ ನಾನು ಪೋಸ್ಟ್ ಮಾಡುವಂಥ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಷನನ್ನು ನೀವು ತ್ವರಿತವಾಗಿ ಪಡ್ಕೋಬೋದು. ಜೊತೆಗೆ ಸರ್ಕಾರದ ಯಾವುದೇ ಒಂದು ಮಾಹಿತಿ ಇರ್ಬೋದು ಅದನ್ನು ಫ್ರೀ ಆಫ್ ಕಾಸ್ಟ್ನಲ್ಲಿ ನಿಮಗೆ ಏನೈತಿ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತಾಯಿದ್ದೀನಿ. ಹೀಗಾಗಿ ಯಾವುದೇ ಒಂದು ಯೋಜನೆ ಮಾಹಿತಿ ಇರ್ಬೋದು, ಆ ಒಂದು ಮಾಹಿತಿಯನ್ನು ದಯವಿಟ್ಟು ತಿಳ್ಕೊಬೇಕು ಅಂತಂದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಏನು ಪ್ರಾರಂಭವಾಗಿ 1 ವರ್ಷ ಆಗಿದೆ. ಇಲ್ಲಿವರೆಗೂ ಕೂಡ 11ನೇ ಕಂತಿನ ಹಣ ಅಂದರೆ ಪ್ರತಿ ತಿಂಗಳು 2,000 ರೂಪಾಯಿ ಹಣದಂತೆ ಒಟ್ಟು ನೀವೇನೈತಿ 22,000 ರೂಪಾಯಿ ಹಣವನ್ನು ಇಲ್ಲಿವರೆಗೆ ನೀವು ಪಡ್ಕೊಂಡಿದ್ದೀರಿ. ಆದರೆ ಇನ್ನೇನು 12 ಮತ್ತು 13ನೇ ಕಂತಿನ ಹಣ ಬರಬೇಕಾಗಿತ್ತು. ಆದರೆ ಸಮಸ್ಯೆಗಳು ನೂರಾರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು, ಈ ಒಂದು ಗಣೇಶ ಚತುರ್ಥಿಯ ದಿನ ಅಥವಾ ಅದರ ಮೊದಲು ಈ ಒಂದು 12 ಮತ್ತು 13ನೇ ಕಂತಿನ ಹಣವನ್ನು ಹಾಕಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದರು. ಈಗಲೂ ಕೂಡ ಸಾಕಷ್ಟು ಮಹಿಳೆಯರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ, ಜೊತೆಗೆ ಮಾಧ್ಯಮ ಮಿತ್ರರು ಕೂಡ ಈ ಒಂದು 12 ಮತ್ತು 13ನೇ ಕಂತಿನ ಹಣವನ್ನು ನೀವು ಈಗಾಗಲೇ ಗಣೇಶ ಚತುರ್ಥಿಯ ನಿಮಿತ್ತ ಹಾಕ್ತೀನಿ ಅಂತ ಅಂದಿದ್ರೆ, ಆದರೆ ಇನ್ನೂ ಕೂಡ ಹಾಕಿಲ್ಲ, ಯಾಕೆ ಅಂತ ಪ್ರಶ್ನೆಯನ್ನು ಮಾಡಿದಾಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಈ ಒಂದು ಹಣವನ್ನು ಈಗಾಗಲೇ ನಾವು ಕಳಿಸಿದ್ದೀವಿ, ಫೈಲನ್ನು ಮೂವ್ ಮಾಡಿದೆವು, ಜೊತೆಗೆ ಅಲ್ಲಿಂದ ಕೂಡ ನಮಗೆ ಇನ್ನೂ ರಿಪ್ಲೈ ಬಂದಿಲ್ಲ, ಜೊತೆಗೆ ಹಣವನ್ನು ಕೂಡ ಅಲ್ಲಿಂದ ಇನ್ನೂ ಹಾಕಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅದರ ಜೊತೆಗೆ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣವನ್ನು ಅಂದರೆ 4,000 ರೂಪಾಯಿ ಒಟ್ಟು ಹಣವನ್ನು ನಾವೇನು ಹಾಕಬೇಕಾಗಿತ್ತು, ಅದರ ಜೊತೆಗೆ ಇನ್ನೂ 2,000 ರೂಪಾಯಿ ಹಣ ಅಂದರೆ ಇನ್ನೂ ಮುಂದಿನ ಕಂತಿನ ಹಣವನ್ನು ಕೂಡ ಅಂದರೆ ಒಟ್ಟು 6,000 ರೂಪಾಯಿ ಹಣವನ್ನು ಕೂಡ ನಾವು ಒಮ್ಮೆಲೆ ಹಾಕುವ ಒಂದು ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೆವು. ಅಂದರೆ ನಿಮಗೆ 12 ಮತ್ತು 13ನೇ ಕಂತು ಅಂದರೆ 4,000 ರೂಪಾಯಿ, ಜೊತೆಗೆ ಮುಂದಿನ ಕಂತು ಅಂದರೆ 14ನೇ ಕಂತಿನ ಹಣ ಇರ್ಬೋದು, ಆ ಒಂದು ಕಂತಿನ ಹಣವನ್ನು ಕೂಡ ಒಟ್ಟು 6,000 ರೂಪಾಯಿ ಹಣವನ್ನು ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಖಾತೆಗೆ ಹಾಕ್ತೀವಿ. ಹೀಗಾಗಿ ನೀವು ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗುತ್ತೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಹಾಕಿಲ್ಲ, ಈ ಎಲ್ಲ ಗೊಂದಲಗಳಿಂದ ನೀವು ದೂರ ಇರಿ. ಎಲ್ಲ ಕೂಡ ಅಂದರೆ 12, 13, 14 ಯಾವುದೇ ಒಂದು ಕಂತಿರ್ಬೋದು ಅದನ್ನು ನಾವು ಒಮ್ಮೆ ಹಾಕ್ತೀವಿ ಅನ್ನೋ ಒಂದು ಭರವಸೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹೀಗಾಗಿ ಸ್ನೇಹಿತರೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಗೊಂದಲ ಬೇಡ. ಯಾಕಂದರೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು, 12 ಮತ್ತು 13ನೇ ಕಂತಿನ ಹಣವನ್ನು ಈಗಾಗಲೇ ನಿಮ್ಮ ಖಾತೆಗೆ ಜಮಾ ಮಾಡಲಾಗಿದೆ ಅನ್ನೋ ಒಂದು ಸುಳ್ಳು ಸುದ್ದಿಯನ್ನು ಸಹ ನೀವು ನೋಡಿರ್ಬೋದು. ಆದರೆ ಈ ಒಂದು ಚಾನಲ್ ಮೂಲಕ ನಿಮಗೆ ಹೇಳುವಂಥ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಚಾನಲಲ್ಲಿ ಹೇಳುವಂಥ ಮಾಹಿತಿ ನಿಖರವಾಗಿರುತ್ತೆ, ಜೊತೆಗೆ ಅದು ಸತ್ಯವಾಗಿರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಈ ಒಂದು ಮೂಲಕ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ 12 ಮತ್ತು 13ನೇ ಕಂತಿನ ಹಣ ಜೊತೆಗೆ 14ನೇ ಕಂತು ಒಟ್ಟು 6,000 ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಮುಂದಿನ ದಿನಗಳಲ್ಲಿ ಜಮಾ ಮಾಡಲಾಗುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿದೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ನೀವೇನಾದರೂ ವಾಹನವನ್ನು ಅಂದರೆ ಅದರಲ್ಲಿ ಕೂಡ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲೆಕ್ಟ್ರಿಕಲ್ ಸ್ಕೂಟರ್ಗಳ ಕಡೆ ಮುಖ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಎಲೆಕ್ಟ್ರಿಕಲ್ ಸ್ಕೂಟರ್ಗಳು ಅದರಲ್ಲಿ ಕೂಡ ಓಲಾ, ಕೆಲವೊಂದಿಷ್ಟು ಆಥರ್, ಕೆಲವೊಂದಿಷ್ಟು ಕಂಪನಿಗಳು ಸಾಕಷ್ಟು ಪ್ರಚಾರವನ್ನು ಮಾಡೋದ್ರ ಮೂಲಕ ಎಲೆಕ್ಟ್ರಿಕಲ್ ಸ್ಕೂಟರ್ಗಳನ್ನು ಸೇಲ್ ಮಾಡಲು ಮುಂದಾಗಿವೆ ಅಂತಲೇ ಹೇಳ್ಬೋದು. ಅದರಲ್ಲಿ ಕೂಡ ಕೇಂದ್ರ ಸರ್ಕಾರವು ಕೂಡ ಎಲೆಕ್ಟ್ರಿಕಲ್ ಸ್ಕೂಟರ್ಗಳನ್ನು ಹೆಚ್ಚಿನ ಎಲೆಕ್ಟ್ರಿಕಲ್ ಸ್ಕೂಟರ್ಗಳನ್ನು ಹೆಚ್ಚು ಸೇಲ್ ಮಾಡುವ ಒಂದು ಉದ್ದೇಶದಿಂದ ಸಬ್ಸಿಡಿಯನ್ನು ಕೂಡ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಅಂತಲೇ ಹೇಳ್ಬೋದು.
ಸ್ನೇಹಿತರೆ, ಈ ಒಂದು ವೇಳೆ ನೀವು ದ್ವಿಚಕ್ರ ವಾಹನ ಅಂದರೆ ಸ್ಕೂಟರ್ ಇರ್ಬೋದು ಅಥವಾ ನೀವು ಆಟೋವನ್ನು ಪರ್ಚೇಸ್ ಮಾಡ್ತೀನಿ ಅಂತಂದರೆ ನಿಮಗೆ 10,000 ರೂಪಾಯಿಯಿಂದ 50,000 ರೂಪಾಯಿವರೆಗೆ ನಿಮಗೆ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ನೀಡುತ್ತೆ. ಅದರಲ್ಲೂ ಕೂಡ ಈ ಒಂದು ಯೋಜನೆಗೆ ನೀವು ಅಂದರೆ ಸಬ್ಸಿಡಿ ಬೇಕು ಎಲೆಕ್ಟ್ರಿಕಲ್ ಸ್ಕೂಟರ್‌ಗೆ ಅಂತಂದರೆ ನೀವು ಯಾವುದೇ ಒಂದು ಅರ್ಜಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಕೇವಲ ನೀವು ಯಾವ ಶೋರೂಮ್‌ದಲ್ಲಿ ನೀವು ಈ ಒಂದು ವಾಹನವನ್ನು ಪರ್ಚೇಸ್ ಮಾಡ್ತೀರಿ ಅಂತಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸಿಂಪಲ್ ಆಗಿ ಈ ಒಂದು ವಾಹನಕ್ಕೆ ಸಬ್ಸಿಡಿ ಇದೆಯಾ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಸಂಬಂಧಪಟ್ಟಂಥ ದಾಖಲೆಗಳನ್ನು ನೀವು ನೀಡಿದರೆ ಸಾಕು. ಆ ಒಂದು ವಾಹನಕ್ಕೆ ಸಂಬಂಧಪಟ್ಟಂತೆ ನೀವು ಅಪ್ ಟು 50,000 ವರೆಗೆ ನೀವು ಸಬ್ಸಿಡಿಯನ್ನು ಪಡ್ಕೋಬಹುದು. ಸ್ನೇಹಿತರೆ, ಇದಿಷ್ಟು ಎಲೆಕ್ಟ್ರಿಕಲ್ ಸ್ಕೂಟರ್‌ಗಳು. ಅದರಲ್ಲೂ ಕೂಡ ಎಲೆಕ್ಟ್ರಿಕಲ್ ಸ್ಕೂಟರ್‌ಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅಥವಾ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಎಲೆಕ್ಟ್ರಿಕಲ್ ಸ್ಕೂಟರ್‌ಗಳು ಅತ್ಯಂತ ಪರ್ಚೇಸ್ ಮಾಡೋ ಟೈಮ್‌ನಲ್ಲಿ ಜಾಸ್ತಿ ಹಣವನ್ನು ಕೊಟ್ಟರೂ ಕೂಡ ನೀವು 1 ಯೂನಿಟು, 2 ಯೂನಿಟು ಕೇವಲ ₹10, ₹20, ₹12 ಈ ಥರ ಒಂದು ವ್ಯಾಲ್ಯೂಯಲ್ಲಿ ನೀವು ಏನೈತಿ ಅಮೌಂಟನ್ನು ಅದನ್ನು ನೀವು ರೀಚಾರ್ಜನ್ನು ಅಂದರೆ ಚಾರ್ಜನ್ನು ಮಾಡೋದ್ರ ಮೂಲಕ ನೀವು 120 ಕಿಲೋಮೀಟ್ರು ಈ ಥರ ಏನೈತಿ ಡಿಸ್ಟೆನ್ಸನ್ನು ಆ ಒಂದು ಎಲೆಕ್ಟ್ರಿಕಲ್ ಸ್ಕೂಟರ್‌ಗಳು ಕವರ್ ಮಾಡೋದ್ರಿಂದ ನಿಮಗೆ ಅತ್ಯಂತ ಅಗ್ಗದ ಎಲೆಕ್ಟ್ರಿಕಲ್ ಸ್ಕೂಟರ್‌ಗಳು ಆಗಿರುತ್ತವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವು ಕೂಡ ವಾಹನ ಸವಾರರಾಗಿದ್ದರೆ ಅದರಲ್ಲಿಯೂ ದ್ವಿಚಕ್ರ ವಾಹನವನ್ನು ನೀವು ಸವಾರಿ ಮಾಡ್ತೀನಿ ಅಂತಂದರೆ ನೀವು ಹೆಲ್ಮೆಟನ್ನು ಧರಿಸ್ತೀರಿ. ಒಂದು ವೇಳೆ ಹೆಲ್ಮೆಟನ್ನು ಧರಿಸದೇ ಇದ್ದರೆ ಕೂಡ ನೀವು ದಂಡವನ್ನು ಕಟ್ಟಬೇಕಾಗತ್ತೆ. ಅದು ನಿಮಗೆ ಗೊತ್ತಿರುವಂಥ ವಿಷಯ. ಆದರೆ ಸರ್ಕಾರ ಈಗೇನು ಸಂಚಾರಿ ನಿಯಮದಲ್ಲಿ ಕೆಲವೊಂದಷ್ಟು ಬದಲಾವಣೆಯನ್ನು ಮಾಡಿದೆ. ಅದರಲ್ಲಿ ನೀವು ಹೆಲ್ಮೆಟನ್ನು ಧರಿಸಿದರೂ ಕೂಡ ಹೆಲ್ಮೆಟನ್ನು ಸರಿಯಾಗಿ ಧರಿಸದೇ ಇದ್ದರೆ ನೀವು ₹2,000ವರೆಗೆ ದಂಡವನ್ನು ಕಟ್ಟಬೇಕಾಗತ್ತೆ. ಹಾಗಾಗಿ ಹೆಲ್ಮೆಟ್ ಇರೋದು ಜೀವವನ್ನು ರಕ್ಷಣೆ ಮಾಡುವ ಒಂದು ಉದ್ದೇಶಕ್ಕಾಗಿ ಹೆಲ್ಮೆಟನ್ನು ಹಾಕಿಕೊಳ್ಳಲಾಗುತ್ತೆ. ಆದರೆ ಅದೇ ಹೆಲ್ಮೆಟನ್ನು ನಾವು ಸರಿಯಾಗಿ ಧರಿಸದೇ ಇದ್ದರೆ ಆ ಒಂದು ಹೆಲ್ಮೆಟ್ಟಿನಿಂದಲೂ ಕೂಡ ನಾವು ಜೀವವನ್ನು ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಹೆಲ್ಮೆಟನ್ನು ನೀವು ಸರಿಯಾಗಿ ಅಂದರೆ ಅದರಲ್ಲೂ ಕೂಡ ಹೆಲ್ಮೆಟ್ಟಿಗೆ ಇರ್ತಕ್ಕಂಥ ಒಂದು ಸ್ಟ್ರಿಪ್ಪನ್ನು ನೀವು ಹಾಕಿಕೊಳ್ಳೋದ್ರ ಮೂಲಕ ಹೆಲ್ಮೆಟ್ ಪಟ್ಟಿಯನ್ನು ನೀವು ಧರಿಸೋದ್ರ ಮೂಲಕ ಸರಿಯಾಗಿ ಹೆಲ್ಮೆಟನ್ನು ನೀವು ಧರಿಸಿದೇ ಆದಲ್ಲಿ ನಿಮ್ಮ ಪ್ರಾಣಹಾನಿಯನ್ನು ನೀವು ತಪ್ಪಿಸಬಹುದು. ಹೀಗಾಗಿ ಹೆಲ್ಮೆಟನ್ನು ದಯವಿಟ್ಟು ಸರಿಯಾಗಿ ಧರಿಸಿರಿ ಮತ್ತು ರಸ್ತೆ ನಿಯಮವನ್ನು ನೀವು ಪಾಲಿಸಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.